ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ. ಕಾಣದಿರುವ ಈ ಬದುಕಿನಲ್ಲಿ ಬರೀ ಕನಸುಗಳೇ ತುಂಬಿಕೊಂಡಿವೆ. ಆದರೆ ಕಾಣುತ್ತಿರುವ ಈ ಬದುಕಿನಲ್ಲಿ ಬರೀ ನೋವುಗಳೇ ತುಂಬಿಕೊಂಡಿವೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು, ನೋವುಗಳು ಇರುತ್ತವೆ ಅನ್ನೋದು ಎಷ್ಟು ಸತ್ಯವೋ, ಅದನ್ನು ಸೃಷ್ಟಿ ಮಾಡಿಕೊಳ್ತಾ ಇರುವವರು ನೀವೇ ಅನ್ನೋದು ಅಷ್ಟೇ ಸತ್ಯ. ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಬೇಕು ಅಂದರೆ ನೂರಾರು ಕೆಟ್ಟ ದಿನಗಳನ್ನು ಎದುರಿಸಲೇಬೇಕಾಗುತ್ತದೆ. ಹೇಳಬೇಕೆಂದರೆ ನಿಮಗೆ ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಏನೂ ಇಲ್ಲ, ಅವುಗಳನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತಿದ್ದೀರಿ ಅಷ್ಟೇ. ನಿಮ್ಮ ಸಮಸ್ಯೆ ಏನು? ಯಾರು ನಿಮ್ಮನ್ನು ತಡೆಯುತ್ತಾ ಇದ್ದಾರೆ? ನಿಮಗೆ ಯಾರು ಬೆಂಬಲ ನೀಡುತ್ತಿಲ್ವಾ? ಸುಸ್ತಾಗಿ ಹೋಗಿಬಿಡ್ತಿದ್ದೀರಾ? ಅಥವಾ ಸಮಯ ಇಲ್ವಾ? ನಿದ್ದೆ ಇಲ್ವಾ? ದುಡ್ಡು ಇಲ್ವಾ? ಏನು ಸಮಸ್ಯೆ? ತೊಂದರೆಗಳು ಇವೆ ಎಂದು ಕಾರಣಗಳನ್ನು ಚೆನ್ನಾಗಿ ನೀಡ್ತೀವಲ್ವಾ? ಸಮಸ್ಯೆಗಳು ಯಾರಿಗೆ ಬರೋದಿಲ್ಲ ಹೇಳಿ? ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಅವರದೇ ಆದಂತಹ ಸಮಸ್ಯೆಗಳು ಇದ್ದೇ ಇರ್ತವೆ. ಪ್ರಾಯೋಗಿಕವಾಗಿ ಹೇಳುವುದೇನೆಂದರೆ, ಜನ ಹೇಳ್ತೂ ಇರ್ತಾರೆ ಸೊಳ್ಳೆಗಳು ಜಾಸ್ತಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಅಂತ. ಅದಕ್ಕೆ ಇವತ್ತು ಆಲ್ ಔಟ್ ಸೊಳ್ಳೆ ಬತ್ತಿಗಳನ್ನು ಪರಿಷ್ಕಾರವಾಗಿ ಉಪಯೋಗಿಸುತ್ತಿದ್ದೇವೆ. ಜನ ಹೇಳ್ತಾ ಇದ್ರು ಬಿಸಿಲು ಜಾಸ್ತಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಎಂದು. ಅದಕ್ಕೆ ಫ್ಯಾನ್ ಮತ್ತು AC ಆವಿಷ್ಕಾರ. ನಿಮ್ಮ ಜೀವನದಲ್ಲಿ ಕೂಡ ಸಮಸ್ಯೆ ಇದೆ ಅಂದರೆ ಅಭಿನಂದನೆಗಳು. ಅದು ಸಮಸ್ಯೆ ಅಲ್ಲ, ಅದು ಒಂದು ಅವಕಾಶ. ಅದಕ್ಕೊಂದು ಪರಿಹಾರ ನಮ್ಮ ಹತ್ತಿರವೇ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿರಬೇಕು ಅಷ್ಟೇ. ಏನೋ ಒಂದು ಸಮಸ್ಯೆ ಇರುವುದರಿಂದ ತಾನೇ ವಿದ್ಯುತ್ ಆವಿಷ್ಕಾರ ಆಗಿರೋದು. ಏನೋ ಒಂದು ಸಮಸ್ಯೆ ಇರುವುದರಿಂದ ತಾನೇ TV ಆವಿಷ್ಕಾರ ಆಗಿದ್ದು. ಏನೋ ಒಂದು ಸಮಸ್ಯೆ ಇರಲೇಬೇಕು. ಈ ಆಕಾಶವಾಣಿ, ವಾಹನಗಳು, ದೂರವಾಣಿ ಮತ್ತು ಇಂಟರ್ನೆಟ್ ಆವಿಷ್ಕಾರ ಆಗಿರೋದಕ್ಕೆ. ಈ ಪ್ರಪಂಚದಲ್ಲಿ ಏನೆಲ್ಲ ಆವಿಷ್ಕಾರ ಆಗಿದೆಯೋ ಅದಕ್ಕೆಲ್ಲ ಕಾರಣ ಸಮಸ್ಯೆಗಳಿಲ್ಲ ಅಂದರೆ ಏನೂ ಆಗ್ತಾ ಇರಲಿಲ್ಲ. ಹಾಗೇನೆ ನಿಮ್ಮ ಜೀವನದಲ್ಲಿಯೂ ಕೂಡ ಎಷ್ಟೋ ಸಮಸ್ಯೆಗಳು ಬಂದಿರಬಹುದು. ನೀವು ಮನಸ್ಸು ಮಾಡಿದರೆ ಈಗಲೇ ಪರಿಹಾರಗಳನ್ನು ಹುಡುಕುತ್ತೀರಾ, ಆದರೆ ಅದು ನಿಮ್ಮಿಂದ ಆಗುವುದಿಲ್ಲ. ಯಾಕೆ ಅಂದರೆ ನೀವು ಅದರ ಮೇಲೆ ಗಮನ ಹರಿಸುತ್ತಿಲ್ಲ. ಇದು ಸತ್ಯಾಂಶ. ಸಮಸ್ಯೆ ಸೃಷ್ಟಿ ಆಗುತ್ತಿರುವುದಾದರೂ ಯಾಕೆ? ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ? ಇದಕ್ಕೆ ಮುಂದೆ ಏನು ಕ್ರಿಯೆ ಕೈಗೊಳ್ಳಬೇಕು ಎಂದು ಒಂದು ವೇಳೆ ಗಮನ ಹರಿಸಿದ್ದೇ ಆದರೆ ಖಚಿತವಾಗಿಯೂ ನಿಮಗೆ ಪರಿಹಾರ ಸಿಗುತ್ತದೆ. ತೊಂದರೆಗಳು, ಸಮಸ್ಯೆಗಳು ಜಾಸ್ತಿ ಎಂದು ಕೈಕಟ್ಟಿ ಕುಳಿತುಕೊಳ್ಳಬೇಡಿ. ಯಾವುದಕ್ಕೋಸ್ಕರ ಸಮಸ್ಯೆಗಳು ಉದ್ಭವವಾಗುತ್ತಿವೆ ಎನ್ನುವುದರ ಬಗ್ಗೆ ಗಮನ ಹರಿಸಿ.